ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಎನ್ ರಾವ್ ಅಂತ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ವಿಭಾಗ. ಇವತ್ತು ಸೈನೋನೇಸಲ್ ಕ್ಯಾನ್ಸರ್ಸ್ ಅಂದರೆ ಮೂಗಿನ ಪಕ್ಕದಲ್ಲಿರೋ ಪ್ಯಾರಾನೇಸಲ್ ಸೈನಸಸ್ಗೆ ಸೈನೋನೇಸಲ್ ಅಂತ ಕರೀತಾರೆ. ಆ ಕ್ಯಾನ್ಸರ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಯೂಶಲಿ ಮೂಗು ಒಳಗಡೆ ಇರೋದು ಕ್ಯಾನ್ಸರ್ಸ್ ಸ್ವಲ್ಪ ರೇರ್ ಆಗಿದ್ದರೂ ಕೂಡ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಐಡೆಂಟಿಫೈ ಮಾಡಿದ್ರೆ ಅದನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಫಸ್ಟು ಇದರ ಲಕ್ಷಣಗಳೇನು ಅನ್ನೋದು ಡಿಸ್ಕಸ್ ಮಾಡೋಣ. ಮೂಗಿನ ಕ್ಯಾನ್ಸರ್ಸು ಒಳಗಡೆ ಯೂಶಲಿ ಮೂಗು ಒಳಗಡೆ ಗ್ರೋ ಆಗುತ್ತೆ. ಮೂಗು ಹೊರಗಡೆ ಗ್ರೋ ಆಗೋದು ಯೂಶಲಿ ಅದು ಚರ್ಮದ ಕ್ಯಾನ್ಸರ್ ಥರ ಆಗುತ್ತೆ. ಯೂಶಲಿ ಮೂಗು ಒಳಗಡೆ ಕ್ಯಾನ್ಸರು ಹೊರಗಡೆ ಬಂತು ಅಂತ ಹೇಳಿದ್ರೆ ಅದು ಸ್ಟೇಜ್ ದೊಡ್ಡದಿದ್ದಂಗೆ. ಯೂಶಲಿ ಮೂಗು ಒಳಗಡೆ ಕ್ಯಾನ್ಸರ್ಸ್ ಬಂದಾಗ ಯಾವುದೇ ಪೇಷಂಟ್ಗಾದ್ರೂ ಒಂದು ಕಡೆ ಮೂಗಲ್ಲಿ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಬರುತ್ತೆ. ಅದನ್ನು ಯೂಶಲಿ ನೆಗಡಿ ಅಂತ ಹೇಳಿಬಿಟ್ಟು ಅದನ್ನು ಯಾರಿಗೂ ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಆ್ಯಂಡ್ ಅದೇ ದೊಡ್ಡದಾಗ್ಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕಾಗಿ ಬರುತ್ತೆ. ಈಗ ಒಂದು ಕಡೆ ಉಸಿರಾಡೋಕ್ಕೆ ತೊಂದರೆ ಆದಂಗೆ ಆಗೋದು, ಮೂಗೊಳಗಡೆ ಜಾಸ್ತಿ ಸೆಕ್ರೀಷನ್ಸ್ ಅಂತ ಕರೀತಾರೆ, ನೆಗಡಿ ಥರ ಆಗಿ ಆಚೆ ಬರೋವಂಥದ್ದಾಗೋದು, ರಕ್ತ ಬರೋವಂಥದ್ದಾಗೋದು, ಧ್ವನಿ ಚೇಂಜ್ ಆದಂಗೆ ಆಗೋದು. ಕೆಲವ್ರಿಗೆ ಮೂಗು ಕಟ್ಟದಾದಾಗ ಧ್ವನಿ ಚೇಂಜ್ ಆಗುತ್ತಲ್ಲ, ಇದರಲ್ಲೂ ಅದೇ ಥರ ಧ್ವನಿ ಚೇಂಜ್ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವು ಸತಿ ಮೂಗಿನ ಕ್ಯಾನ್ಸರು ಹಿಂದೆಗಡೆ ಗ್ರೋ ಆಗಿಬಿಟ್ಟು ಗಂಟ್ಲು ಹಿಂದೆ ಬರೋ ಚಾನ್ಸಸ್ಸೂ ಇರುತ್ತೆ. ಆವಾಗ ಗಂಟ್ಲು ಹಿಂದೆಗಡೆ ಗಂಟಿದ್ದಂಗೆ ಥರನೂ ಕಾಣುತ್ತೆ. ಕೆಲವು ಥರ ಮೂಗಿನ ಕ್ಯಾನ್ಸರ್ಸು ಕಣ್ಣು ಕಡೆಗೆ ಬೆಳೆಯೋ ಸಾಧ್ಯತೆಗಳೂ ಇರುತ್ತೆ. ಆವಾಗ ಕಣ್ಣು ಒಳಗಡೆ ಬರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪ್ರಾಪ್ಟೋಸಿಸ್ ಅಂತ ಕರೀತಾರೆ. ಇನ್ನು ಕೆಲವ್ರಿಗೆ ಮೂಗಿನ ಕ್ಯಾನ್ಸರು ಕಣ್ಣು ಒಳಗಡೆ ಹೋಯಿತು ಅಂದರೆ ಕಣ್ಣು ಮಂಜಾಗೋ ಸಾಧ್ಯತೆಗಳೂ ಇರುತ್ತೆ. ಈ ಮೂಗಿನ ಕ್ಯಾನ್ಸರ್ಸು ಕೆಲವು ಸತಿ ಕತ್ತಿನ ಗಂಟಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಕತ್ತಲ್ಲಿ ಗ್ರಂಥಿಗಳು ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವು ಕ್ಯಾನ್ಸರ್ಸು ಮೂಗಿಂದು ಮೇಲ್ಗಡೆ ಫ್ಲೋರ್ ಆಫ್ ಬ್ರೈನ್ ಆರ್ ಸ್ಕಲ್ ಬೇಸ್ ಅಂತ ಕರೀತಾರೆ. ಅದರೊಳಗಡೆ ಹೋಯಿತು ಅಂತ ಹೇಳಿದ್ರೆ ಬ್ರೈನಿನ ಇನ್ಫೆಕ್ಷನ್ ಅಂದರೆ ಕತ್ತು ನೋವು ಬರುವಂಥದ್ದಾಗೋದು, ಆಮೇಲಿಂದ ಇನ್ಫೆಕ್ಷನ್ ಬರುವಂಥದ್ದಾಗೋದು, ಕನ್ಫ್ಯೂಷನ್ ಥರ ಆಗೋದು, ಮೂಗಿಂದ ತೆಳ್ಳಗಿರೋ ನೀರು ಸೋರುವಂಥದ್ದಾಗೋದು, ಇದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ಆದಾಗ ಯೂಶಲಿ ಫಸ್ಟು ENT ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ಸ್ ಪೇಷಂಟ್ಸ್. ಸೊ ಪೇಷಂಟ್ಸ್ ಅವ್ರ ಹತ್ರ ಹೋದಾಗ ಅವರು ಕೆಲವುದು ಮೂಗಿಂದು ಟೆಸ್ಟ್ಗಳೆಲ್ಲ ಮಾಡ್ತಾರೆ. ಮೂಗೊಳಗಡೆ ಎಂಡೋಸ್ಕೋಪಿ ಕ್ಯಾಮ್ರಾ ಹಾಕ್ಬಿಟ್ಟು ನೋಡ್ತಾರೆ ಮೂಗೊಳಗಡೆ ಎಲ್ಲಿದೆ ದುರ್ಮಾಂಸ, ಎಲ್ಲಿ ಬರ್ತಿದೆ, ಪಕ್ಕದ್ದು ಇದ್ರ ಹತ್ರ ಹೋಗ್ತಾ ಇದೆಯಾ, ಮೂಳೆಗೆಲ್ಲ ಹೋಗ್ತಾ ಇದೆಯಾ, ಕಣ್ಣಿನ ಹತ್ರ ಹೋಗ್ತಾ ಇದೆಯಾ, ಹಿಂದೆಗಡೆ ಗಂಟ್ಲು ಹಿಂದೆ ಹೋಗ್ತಾ ಇದೆಯಾ, ಮೇಲ್ಗಡೆ ಬ್ರೈನ್ ಕೆಳಗಡೆ ಹೋಗ್ತಾ ಇದೆಯಾ, ಅದೆಲ್ಲದನ್ನು ಎಂಡೋಸ್ಕೋಪಿ ಹಾಕ್ಬಿಟ್ಟು ಎರಡೂ ಕಡೆ ಮೂಗಿನೊಳಗಡೆ ಚೆಕ್ ಮಾಡಿ ನೋಡ್ತಾರೆ. ಅದಾದಮೇಲಿಂದ CT ಸ್ಕ್ಯಾನ್ ಮಾಡ್ತಾರೆ. ಒಂದು CT ಸ್ಕ್ಯಾನ್ ಅಂದರೆ ಎಕ್ಸ್ರೇ ಥರ ಅದೊಂದು ಬರುತ್ತೆ. ಮಷೀನ್ ಒಳಗಡೆ ಹೋದಾಗ ಮಲ್ಟಿಪಲ್ ಸ್ಕ್ಯಾನ್ಸ್ ತೊಗೊತಾರೆ. ಅದರಲ್ಲಿ ನಮಗೆ ಕ್ಯಾನ್ಸರ್ ಎಷ್ಟು ಒಳಗಡೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಯೂಶಲಿ ಈ ಥರ ಕ್ಯಾನ್ಸರ್ಸ್ ಇರೋದು ಅಲರ್ಜಿ ಪಾಲಿಪ್ಸ್ ಅಂತಲೂ ಕರೀತಾರೆ. ಅದನ್ನು ಕನ್ಫ್ಯೂಸ್ ಆಗಿಬಿಟ್ಟು ಯೂಶಲಿ ENT ಸರ್ಜನ್ಸ್ ಎಲ್ಲ ಏನು ಮಾಡ್ತಾರೆ, ಅದನ್ನು ಡೈರೆಕ್ಟಾಗಿ ಆಪ್ರೇಟ್ ಮಾಡೋದಕ್ಕೆ ಹೋಗ್ತಾರೆ. ಮೂಗಿಂದ ಯಾವುದೇ ದುರ್ಮಾಂಸ ಇದ್ರೂ ಆ್ಯಸ್ ಅ ಆನ್ಕೋ ಸರ್ಜನ್ ವಿ ಪ್ರಿಫರ್ ಯಾವತ್ತೇ ಇದ್ರೂ ಕೂಡ ಅದರದ್ದು ಒಂದು ಬಯೋಪ್ಸಿ ತೆಗೆದುಬಿಟ್ಟು ಒಂದು ತುಂಡು ತೆಗೆದುಬಿಟ್ಟು ಅದನ್ನು ಟೆಸ್ಟಿಂಗಿಗೆ ಕಳಿಸ್ಬೇಕು. ಆವಾಗ ನಮಗೆ ಅದಕ್ಕೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 80ರಿಂದ 100 ವಿಧಗಳ ಥರದ್ದು ಕ್ಯಾನ್ಸರ್ಸ್ ಇರುತ್ತೆ ಮೂಗೊಳಗಡೆ ಬರುವಂಥದ್ದು. ಸೊ ಅದರಲ್ಲಿ ಯಾವ ವಿಧದ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನೋಡಬೇಕಾಗತ್ತೆ. ಈ ಥರ ಕ್ಯಾನ್ಸರ್ ಡಿಟರ್ಮೈನ್ ಆದಮೇಲಿಂದ ಈ ಥರ ಕ್ಯಾನ್ಸರ್ಸ್ಗೆ ಯೂಶಲಿ ಯಾವ ಥರ ಕ್ಯಾನ್ಸರ್ ಅನ್ನೋದನ್ನು ಫಸ್ಟು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಮೇಲಿಂದ ಅದು ಎಷ್ಟು ವೇಗವಾಗಿ ಬೆಳೀತಾ ಇರೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಅದು ನೋಡಾದ್ಮೇಲಿಂದ ಯೂಶಲಿ ಮೂಗಿನ ಕ್ಯಾನ್ಸರ್ಸ್ಗೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಮಾಡೋ ಉದ್ದೇಶ, ಈಗ ಕ್ಯಾನ್ಸರಲ್ಲಿ 4 ಸ್ಟೇಜ್ ಬರುತ್ತೆ. ಸೊ ಫಸ್ಟ್ 4 ಸ್ಟೇಜಲ್ಲೂ ಕೂಡ ಆಪ್ರೇಷನ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಆಪ್ರೇಷನ್ ಮಾಡೋ ಉದ್ದೇಶ ನಿಮ್ಮದು ಮೂಗೊಳಗಡೆ ಇರೋದು ಎಲ್ಲ ಕ್ಯಾನ್ಸರನ್ನು ತೆಗೆದು ಮಾಮೂಲಿ ಈಗ ಬ್ರೈನ್ ಕೆಳಗಡೆ ಹೋಗಿತ್ತು ಅಂದರೆ ಅದು ಪರ್ದೆ, ಆಮೇಲಿಂದ ಕಣ್ಣಿನ ಪಕ್ಕ ಹೋಗಿತ್ತು ಅಂದರೆ ಕಣ್ಣಿನ ಪರ್ದೆ, ಅದೆಲ್ಲದನ್ನು ನಾವು ವಾಪಸ್ ಮುಂಚೆ ಥರನೇ ಮಾಡಬೇಕಾಗತ್ತೆ. ಇದೆಲ್ಲ ಕ್ಯಾನ್ಸರ್ ತೆಗೆದು ಮಾಮೂಲಿ ಥರ ಮುಂಚೆ ಥರ ಮಾಡೋಕ್ಕಾದರೆ ಆವಾಗ ಸರ್ಜರಿ ಆಪ್ಟ್ ಮಾಡ್ತಾರೆ. ಅಲ್ಲಿಂದ ಪಕ್ಕದಕ್ಕೆ ಏನಾದ್ರು ಹರಡಿತ್ತು ಅಂತ ಹೇಳಿದ್ರೆ ಯೂಶಲಿ ಕೀಮೋಥೆರಪಿ ಅಂತ ಕೊಡ್ತಾರೆ. ಫಸ್ಟ್ ಲೈನ್ ಕೀಮೋಥೆರಪಿ ಕೊಟ್ಟು ಕ್ಯಾನ್ಸರ್ ಸ್ಟೇಜ್ ಕಮ್ಮಿ ಮಾಡಿ ಆಮೇಲಿಂದ ಸರ್ಜರಿ ಮಾಡಬೇಕಾಗುತ್ತೆ. ಯಾವಾಗ ಕ್ಯಾನ್ಸರ್ ತುಂಬ ದೊಡ್ಡ ಸ್ಟೇಜಲ್ಲಿದ್ದು, ಯಾವಾಗ ಬ್ರೈನ್ ಪೂರ್ತಿ ಕೆಳಗಡೆ ಹೋಗಿ, ಕತ್ತು ಹಿಂದೆಗಡೆ ಹೋಗಿ, ಕಣ್ಣು ಒಳಗಡೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಗಂಟ್ಲು ಕೆಳ ಬಂದಿದ್ದಾಗ
ಆವಾಗ ಸರ್ಜರಿ ಮಾಡಿ ಎಲ್ಲದನ್ನು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಕಣ್ಣು ತೆಗೆದು ಬ್ರೈನ್ ಕೆಳಗೆ ಅಷ್ಟೆಲ್ಲ ಕಷ್ಟ ಆಗುತ್ತೆ. ಸೊ ಆವಾಗ ಮಾಮೂಲಿ ಥರ ಮಾಡೋದಕ್ಕೆ ಚಾನ್ಸ್ ಇರಲ್ಲ. ಅಷ್ಟು ಮಾಡಿಯೂ ಕೂಡ ಕ್ಯಾನ್ಸರ್ ವಾಪಸ್ ಬರೋ ಸಾಧ್ಯತೆಗಳಿರುತ್ತೆ. ಆ ಥರ ಸಿಚುವೇಷನಲ್ಲಿ ಟ್ರೀಟ್ಮೆಂಟ್ ಉದ್ದೇಶ ಪ್ಯಾಲಿಯೇಷನ್ ಅಂತ ಕರೀತಾರೆ. ಅಂದರೆ ಕ್ಯೂರ್ ಮಾಡೋ ಸಾಧ್ಯತೆಗಳು ಕಮ್ಮಿ ಆಗಿರುತ್ತೆ. ಆ ಥರ ಪೇಷಂಟ್ಸ್ಗೆ ಯೂಶಲಿ ನಾವು ರೇಡಿಯೇಷನ್ ಕೊಡ್ತೀವಿ. ರೇಡಿಯೇಷನ್ ಇಲ್ಲಾಂದರೆ ಕೀಮೋಥೆರಪಿ. ಇಷ್ಟು ದೊಡ್ಡ ಕ್ಯಾನ್ಸರ್ ಆಗಿದ್ದಾಗ ಯೂಶಲಿ ಪೇಷಂಟ್ಸ್ಗೆ ಆಲ್ರೆಡಿ ಬೇರೆ ತೊಂದರೆಗಳು ಇರುತ್ತೆ. ಅವ್ರಿಗೆ ಇಷ್ಟು ವೆಯ್ಟ್ ಲಾಸ್ ಆಗಿರುತ್ತೆ, ಅಂದರೆ ತುಂಬ ಇದು ಕಮ್ಮಿ ಆಗಿರುತ್ತೆ. ಆಮೇಲಿಂದ ಆಸಕ್ತಿ ಕಮ್ಮಿ ಇರುತ್ತೆ. ಆಮೇಲಿಂದ ಎದ್ದು ಓಡಾಡೋದಕ್ಕೆಲ್ಲ ಕಷ್ಟ ಇರುತ್ತೆ. ಈ ಥರ ಸಿಚುವೇಷನ್ಗೆ ಏನು ಟ್ರೀಟ್ಮೆಂಟ್ ತೊಗೊಳಕ್ಕಾಗದೇ ಇರೋ ಸ್ಥಿತಿನಲ್ಲಿದ್ದಾಗ ಅವಾಗ ಲೋ ಡೋಸ್ ಕೀಮೋಥೆರಪಿ ಕೊಡ್ತಾರೆ. ಅವಾಗ ಬೆಸ್ಟ್ ಸಪೋರ್ಟಿವ್ ಕೇರ್ ಅಂತ ಕರೀತಾರೆ. ಯೂಶಲಿ ಮೂಗಿನ ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟು 2 ಥರ ಬರುತ್ತೆ. ಒಂದು ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಒಂದು ಹೇಳ್ತಾರೆ, ಇನ್ನೊಂದು ಓಪನ್ ಸರ್ಜರೀಸ್ ಅಂತ. ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಮೂಗೊಳಗಡೆಯಿಂದನೇ ನಾವು ಏನೇನು ಕ್ಯಾನ್ಸರ್ಸ್ ಇದೆಯೋ ಅದನ್ನೆಲ್ಲದನ್ನು ಮಾರ್ಜಿನ್ ಸಹಿತ, ಅಂದರೆ ಕ್ಯಾನ್ಸರ್ ಸರ್ಜರಿ ಅಂತ ಹೇಳಿದ್ರೆ ಬರೀ ನಿಮ್ಮದು ಒಳಗಡೆ ಇರೋ ದುರ್ಮಾಂಸ ಒಂದೇ ತೆಗೆಯಲ್ಲ, ಅದ್ರ ಪಕ್ಕದಕ್ಕೆ ಹರಡಿರೋ ನಾರ್ಮಲ್ ಟಿಶ್ಯೂ, ಅದಕ್ಕೆ ಮಾರ್ಜಿನ್ ಅಂತ ಕರೀತಾರೆ. ಯೂಶಲಿ 5 to 5 ಮಿಲಿಮೀಟರಿಂದ 1 ಸೆಂಟಿಮೀಟರ್ವರೆಗೂ ಮಾರ್ಜಿನ್ಸ್ ತೊಗೊಂಡು ನಾವು ಅದನ್ನು ತೆಗಿಬೇಕಾಗತ್ತೆ. ಅದನ್ನು ತೆಗೆದಾದ್ಮೇಲಿಂದ ಅಲ್ಲೇ ನಾವು ಲೋಕಲಿ ಪ್ಯಾಚ್ ಅಂತ ಹಾಕ್ತೀವಿ. ಅದು ನೆಸಸರಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಡಿಟರ್ಮೈನ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಎಂಡೋಸ್ಕೋಪಿ ಮುಖಾಂತರ ತೆಗೆಯೋ ಪಾಸಿಬಿಲಿಟಿ ಇದೆ. ಇನ್ನೊಂದು ನಾವು ಓಪನ್ ಸರ್ಜರಿ ಅಂತ ಕರಿತೀವಿ. ಅದಕ್ಕೆ ಓಪನ್ ಸರ್ಜರಿನಲ್ಲಿ ಎಷ್ಟು ಒಳಗಡೆ ಹೋಗಿದೆ ಅದ್ರ ಮೇಲೆ ನಾವು ಅಷ್ಟು ದೊಡ್ಡ ಸರ್ಜರಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯೂಶಲಿ ಅದಕ್ಕೆ ಮ್ಯಾಕ್ಸಿಲೆಕ್ಟಮಿ ಅಂತ ಕರೀತಾರೆ. ಅಂದರೆ ಮ್ಯಾಕ್ಸಿಲಾ ಅಂದರೆ ಸೈನೋನೇಸಲ್ ಮಾಸಸ್ನ ತೆಗೆಯೋದಕ್ಕೆ ಮ್ಯಾಕ್ಸಿಲಾ ಅನ್ನೋದು ಮೇಲ್ಗಡೆ ಅಂಶದ ಬೋನ್, ಅದನ್ನು ತೆಗೆಯೋದು ಮ್ಯಾಕ್ಸಿಲೆಕ್ಟಮಿ. ಅದರಲ್ಲಿ ಬೇರೆ ಬೇರೆ ವಿಧಗಳೆಲ್ಲ ಇದೆ. ಯೂಶಲಿ ಫಸ್ಟ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಸರ್ಜರಿಯಿಂದನೇ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. 3rd, 4th ಸ್ಟೇಜ್ ಇತ್ತು ಅಂತ ಹೇಳಿದ್ರೆ ಅಡ್ಜುವೆಂಟ್ ಥೆರಪಿ, ಅಂದರೆ ಸರ್ಜರಿ ಆದಮೇಲಿಂದ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದಕ್ಕೆ ಐದರ್ ರೇಡಿಯೇಷನ್ ಅಂದರೆ ಲೈಟ್ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಕೀಮೋಥೆರಪಿ, ಡಿಪೆಂಡಿಂಗ್ ಆನ್ ಎಷ್ಟು ಕ್ಯಾನ್ಸರ್ ವೇಗವಾಗಿ ಬೆಳೆಯುವಂಥದ್ದು, ಎಷ್ಟು ಕ್ರೂರವಾಗಿರೋ ಅನ್ನೋದು ಗೊತ್ತಾದ ಮೇಲಿಂದ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಐ ಹೋಪ್ ಇದರಿಂದ ನಿಮಗೆ ಸೈನೋನೇಸಲ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ತಿಳಿದಂಗಿದೆ ಅಂತ ಅನಿಸುತ್ತೆ. ಈ ಥರ ಏನಾದ್ರು ನಿಮ್ಗೆ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದು ನಮ್ಮ ವಿಭಾಗದಲ್ಲಿ ತೋರಿಸ್ಕೋಬೋದು. ಇದು ಸೈನೋನೇಸಲ್ ಕ್ಯಾನ್ಸರ್ಸ್ ಆಪ್ರೇಟ್ ಆದಮೇಲಿಂದ ಫಾಲೋ ಅಪ್ ಕೇರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯೂಶಲಿ ಎಂಡೋಸ್ಕೋಪಿಕ್ ಸರ್ಜರಿ ಆಯಿತು ಅಂದಾಗ ಮೂಗೊಳಗಡೆಯಿಂದ ನಿಮ್ಗೆ ಆಪ್ರೇಷನ್ ಮಾಡಿದಾಗ ಆಪ್ರೇಷನ್ ಆದಮೇಲಿಂದ ಮೂಗೊಳಗಡೆ ನಾವು 2 ಪ್ಯಾಕ್ ಅಂತ ಇಡ್ತೀವಿ. ಸೊ ಪ್ಯಾಕ್ ಸ್ಪಂಜ್ ಥರ ಇರುತ್ತೆ. ಆ ಮೂಗೊಳಗಡೆನೇ ಇಟ್ಟಿರ್ತೀವಿ. 2 ರಿಂದ 5 ದಿವಸದವರೆಗೂ ಎಷ್ಟು ದೊಡ್ಡ ಸರ್ಜರಿ ಆಗಿದೆ ಅನ್ನೋದ್ರ ಡಿಪೆಂಡ್ ಆದ್ಕೊಂಡು ನಾವು ಅದನ್ನು ಪ್ಯಾಕ್ ಇಟ್ಟಿರ್ತೀವಿ. ಆಪ್ರೇಷನ್ ಆದಮೇಲಿಂದ ಫಸ್ಟು ಒಂದು ದಿವಸದಿಂದ 2 ದಿವಸದೊಳಗೆ ನಾವು ICUನಲ್ಲಿ ಇಟ್ಟಿರ್ತೀವಿ. ಯಾಕಂದರೆ ಈ ಥರ ಇದ್ದಾಗ ಕಣ್ಣಿನ ಪಕ್ಕದ್ದು ಮೂಗಿನ ಕಡೆ ಇರೋ ಕಣ್ಣಿನ ಪರ್ದೆನ ಉಳಿಸ್ಕೊಂಡು ನಾವು ಅದನ್ನು ತೆಗೆದಿರ್ತೀವಿ. ಅದು ಮೂಳೆ ತೆಗೆದಿರ್ಬೇಕಾಗತ್ತೆ. ಆಮೇಲಿಂದ ಬ್ರೈನ್ ಕೆಳಗಡೆ ಇರೋ ಮೂಳೆ ಎಲ್ಲ ತೆಗೆದಾಗ ಸೊ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಆಮೇಲಿಂದ CSF ಅಂತ ಕರೀತಾರೆ. ಬ್ರೈನ್ ಸುತ್ತ ಕವರಿಂಗ್ ಇರುತ್ತೆ. ಆ ಕವರಿಂಗ್ ಬ್ರೈನ್ ಅದು ನೀರಿನ ಅಂಶದಲ್ಲಿರುತ್ತೆ. ಅದು ಬರುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಯೂಶಲಿ ಇದನ್ನೆಲ್ಲ ರಿಪೇರ್ ಮಾಡಿರ್ತೀವಿ, ಬಟ್ ಇದನ್ನು ಚೆಕ್ ಮಾಡೋದಕ್ಕೆ ಫಸ್ಟ್ 1-2 ಡೇಸ್ ನಾವು ICUನಲ್ಲಿ ನೋಡ್ತೀವಿ. ಅದಾದಮೇಲಿಂದ ನಾವು OT ಒಳಗಡೆ ಪೇಷಂಟ್ನ ತೊಗೊಂಡು ಮೂಗೊಳಗಡೆ ಇರೋದು ಪ್ಯಾಕ್ ಅಂತ ಏನು ಹೇಳಿದ್ದೀವಿ ಆ ಪ್ಯಾಕ್ನ ತೆಗೆದುಬಿಟ್ಟು ಎಂಡೋಸ್ಕೋಪ್ ಹಾಕ್ಬಿಟ್ಟು ಚೆಕ್ ಎಂಡೋಸ್ಕೋಪಿ ಅಂತ ಕರಿತೀವಿ. ಒಳಗಡೆ ಎಲ್ಲ ಸರಿಯಾಗಿ ಕೂತಿದೆಯಾ ಅದು ಎಲ್ಲ ನೋಡಿಕೊಂಡು ನಾವು ಇದು ಮಾಡ್ತೀವಿ. ಅದಾದಮೇಲಿಂದ ಪೇಷಂಟ್ಗೆ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದಾಗ ನಾವು ಮೂಗೊಳಗಡೆ ಡ್ರಾಪ್ಸ್ ಹಾಕೊಳ್ಳೋಕೆ ಕೊಡ್ತೀವಿ. ಸೊ ಆ್ಯಂಟಿಬಯೋಟಿಕ್ ಡ್ರಾಪ್ಸು, ಆಮೇಲಿಂದ ಮೂಗಿನ ತೇವಾಂಶ ಮೇಂಟೈನ್ ಮಾಡೋದಕ್ಕೋಸ್ಕರ ಕೆಲವುದು ಸ್ಪ್ರೇನ್ಸ್ನ ಬರ್ಕೊಡ್ತೀವಿ. ಇದರ ಜೊತೆಗೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ. ಸೊ ಇದು ಆದಮೇಲಿಂದ ಒಂದು ಆಪ್ರೇಷನ್ ಆಗಿ 5 ರಿಂದ 7 ದಿನದೊಳಗೆ ನಾವು ಮನೆಗೆ ಕಳಿಸ್ತೀವಿ. ಅದಾದಮೇಲಿಂದ ಪೇಷಂಟ್ದು ರಿಪೋರ್ಟ್ಸ್ ಬರುತ್ತೆ. ಯಾವ ಸರ್ಜರಿ ಆಗಿರೋದು ಅದರ ಪೂರ್ತಿ ರಿಪೋರ್ಟ್ಸ್ ಬಂದಾದಮೇಲಿಂದ ನಾವು ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಓಪನ್ ಸರ್ಜರೀಸ್ ಮಾಡಾದ್ಮೇಲಿಂದ ಮುಖದ ಮೇಲೆ ಮಾರ್ಕ್ ಇರುತ್ತೆ. ಸೊ ಆ ಸರ್ಜರೀಸ್ ಸ್ವಲ್ಪ ಜಾಸ್ತಿ ದೊಡ್ಡದಿರುತ್ತೆ ಕಂಪ್ಯಾರಿಟಿವ್ಲಿ. ಸೊ ಆ ಥರ ದೊಡ್ಡ ಸರ್ಜರಿ ಆದಾಗ ಅದು ಮಾಮೂಲಿ ಮುಂಚೆ ಥರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಆ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾರೆ. ಅದರದ್ದು ಉದ್ದೇಶ ಏನಂದರೆ ಮುಂಚೆ ಥರ ಇರೋ ಮಾಡೋದಕ್ಕೆ ಅನ್ನೋದಕ್ಕೆ ಇದಿರುತ್ತೆ. ಈ ಮೂಳೆ ತೆಗೆದಾದ್ಮೇಲಿಂದ ಯೂಶಲಿ ಕಾಲಿಂದ ಮೂಳೆ ತೊಗೊಂಡು ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸೊಂಟದ ಪಕ್ಕ ಇರೋ ಮೂಳೆ ತೊಗೊಂಡು ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಕೆಲವು ಸತಿ ದೊಡ್ಡ ಸರ್ಜರಿ ಆದಾಗ ನಾವು ಸ್ಲಿಂಗ್ ಅಂತ ಹಾಕ್ತೀವಿ. ಕಣ್ಣು ಕೆಳಗಡೆ ಫಾಲ್ ಆಗೋ ಸಾಧ್ಯತೆಗಳಿರುತ್ತೆ. ಅದು ಸ್ಯಾಗ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ತೊಡೆ ಕೆಳಗಡೆ ಇರೋದು ಒಂದು ಚರ್ಮದ ಅಂಶ ತೊಗೊಂಡು ಅಲ್ಲಿ ಪರ್ದೆ ಥರ ಹಾಕ್ತೀವಿ. ಸೊ ದಟ್ ಕಣ್ಣು ಗುಡ್ಡೆ ಕೆಳಗೆ ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲಿಂದ ಮುಂದೆಗಡೆ ಅದು ಹೋಲ್ನ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ತೊಡೆ ಅಂಶ ತೊಗೊಂಡು ಒಳಗಡೆ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಆಮೇಲಿಂದ ಹಲ್ಲಿನ ಪೋರ್ಷನ್ನು ಕೆಳಗಡೆ ತೆಗಿಬೇಕಾಗತ್ತೆ, ಅದಕ್ಕೆ ನಾವು ಹಾಕಬೇಕಾಗುತ್ತೆ.
ಇಷ್ಟೆಲ್ಲ ಹೇಳ್ತೀನಿ ಅಂತ ಹೆದರೋಂಥದ್ದು ಬೇಡ. ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ಪೇಷಂಟ್ ಸರಿ ಹೋಗೋ ಸಾಧ್ಯತೆಗಳು 80% ಮೇಲ್ಗಡೆ ಇರುತ್ತೆ. ಆಲ್ದೋ ಇದು ಸರ್ಜರಿ ದೊಡ್ಡದಾದರೂ ಕೂಡ ಕ್ಯೂರ್ ರೇಟ್ಸ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ ಥರ ಯಾವುದೇ ಲಕ್ಷಣ ಇತ್ತು ಅಂತ ಹೇಳಿದ್ರು ದಯವಿಟ್ಟು ಯಾವುದಕ್ಕೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರು ಈ ಟ್ರೀಟ್ಮೆಂಟ್ ತೊಗೊಳ್ಳಿ, ಆ ಟ್ರೀಟ್ಮೆಂಟ್ ತೊಗೊಳ್ಳಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಳ್ಳಿ. ಅವ್ರ ಹತ್ರ ನಿಮ್ದು ಏನೇನು ಡೌಟ್ಸ್ ಇದೆಯೋ ಅದೆಲ್ಲದನ್ನು ಓಪನ್ನಾಗಿ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಗೆ ಏನೇನು ಮಾಹಿತಿ ಬೇಕೋ ಅವರೆಲ್ಲರದನ್ನು ನಿಮ್ಗೆ ಹೇಳ್ತೀನಿ. ಈ ಸೈನೋನೇಸಲ್ ಕ್ಯಾನ್ಸರ್ ಪೂರ್ತಿ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ಯೂಶಲಿ ಓಪನ್ ಸರ್ಜರೀಸಲ್ಲಿ ಕೆಳಗಿನ ಅಂಶ ಪ್ಯಾಲೆಟ್ ಅಂತ ಕರೀತಾರೆ, ಅಂದರೆ ಮ್ಯಾಕ್ಸಿಲರಿ ಸೈನಸ್ ಕೆಳಗಡೆದು ಹಲ್ಲು, ಮೇಲ್ಗಡೆ ಹಲ್ಲಿನ ಅಂಶ ಬರುತ್ತೆ. ಸೊ ಅದೆಲ್ಲ ತೆಗೆದಾಗ ಕೆಳಗಡೆ ಒಂದು ಪರ್ದೆ ಹಾಕಿರ್ತೀವಿ, ಚರ್ಮದ್ದು ಅಂಶ ನಾವು ಕ್ಲೋಸ್ ಮಾಡಿರ್ತೀವಿ. ಸೊ ಆವಾಗ ನಾವು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ನಾವು ಹಲ್ಲು ಕಟ್ಸೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಅದು ಹಲ್ಲು ಕಟ್ಸಿದ್ದು ಇದಾದಾಗ ಅಲ್ಲಿ ಮೆಟಲ್ ಏನಿರುತ್ತೆ ಅದು ರೇಡಿಯೇಷನ್ ಕಿರಣಗಳು ಅದಕ್ಕೆ ಒಳಗಡೆ ಹೋಗೋಲ್ಲ, ಅದು ಸ್ಕ್ಯಾಟರ್ ಆಗುತ್ತೆ, ಅದು ನಮ್ಗೆ ಬೇಕಾಗಿರೋ ಜಾಗಕ್ಕೆ ಇದಕ್ಕೆ ಹೋಗಲ್ಲ. ಸೊ ಅದಕ್ಕೇ 6 ತಿಂಗಳವರೆಗೂ ನಾವು ಹಲ್ಲು ಕಟ್ಸೋದಕ್ಕೆ ಇದು ಮಾಡೋದಿಲ್ಲ. ಈ ಥರ ಆಪ್ರೇಷನ್ ಆದಮೇಲಿಂದ ನಾವು ಯಾವಾಗ ಫ್ಲ್ಯಾಪ್ ಹಾಕ್ತೀವೋ ಒಂದು ಕಡೆ ಮೂಗಿಂದು ಉಸಿರಾಡೋದಕ್ಕೆ ಕಷ್ಟ ಇರುತ್ತೆ. ಸೊ ಅದಕ್ಕೆ ನಾವು ಸ್ಟೆಂಟ್ ಅಂತ ಹಾಕಿರ್ತೀವಿ ಮೂಗೊಳಗಡೆ ಇದರೊಳಗೆ. ಸೊ ಆ ಸ್ಟೆಂಟು ಒಂದು 7ರಿಂದ 10 ದಿವಸ ಆದಮೇಲಿಂದ ನಿಧಾನಕ್ಕೆ ತೆಗಿತೀವಿ. ಸೊ ಆವಾಗ ಮೂಗಲ್ಲಿ ಉಸಿರಾಡ್ಬೋದು. ಆಮೇಲಿಂದ ಈ ಕಡೆ ಯಾವ ಕಡೆ ಸರ್ಜರಿ ಆಗಿರುತ್ತೋ ಮ್ಯಾಕ್ಸಿಲೆಕ್ಟಮಿ ಅಂತ ಯಾವಾಗ ಮಾಡ್ತೀವೋ ಆವಾಗ ಇಲ್ಲಿ ಒಂದು ಸ್ವಲ್ಪ ಹಾಲೋನೆಸ್ ಆಗೋ ಸಾಧ್ಯತೆಗಳಿರುತ್ತೆ. ಅದು ಹಾಲೋನೆಸ್ ಇದೆಲ್ಲದನ್ನು ಆಮೇಲಿಂದ ಟ್ರೀಟ್ಮೆಂಟ್ ಕೊಡ್ಬೋದು. ಅಲ್ಲಿ ಫ್ಯಾಟ್ ಇಂಜೆಕ್ಷನ್ ಎಲ್ಲ ಮಾಡಿ ಅದನ್ನು ಸರಿ ಮಾಡೋ ಸಾಧ್ಯತೆಗಳಿರುತ್ತೆ. ಈ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಟ್ರೀಟ್ಮೆಂಟ್ ತೊಗೊಳ್ತೇ ಇರಬಾರ್ದು. ನಾವು ಯಾವಾಗಲೂ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ಟ್ರೀಟ್ಮೆಂಟ್ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ ಟ್ರೀಟ್ಮೆಂಟಿಂದ ಪೇಷಂಟ್ ಜೀವ ಉಳಿಸೋದು, ಪೇಷಂಟ್ ಮುಂಚೆ ಹೇಗಿರ್ತಾರೋ ಅದೇ ಥರ ಮಾಡೋದು ಇಂಪಾರ್ಟೆಂಟ್. ಹಲ್ಲು ಕಟ್ಟಿ ಬಾಯಲ್ಲಿ ತಿನ್ನೋದು, ಮಾತಾಡೋದು ಎಲ್ಲದೂ ಹಾಗೇ ಆಗುತ್ತೆ. ಬಟ್ ಅದೆಲ್ಲದೂ ಜೀವಕ್ಕಿಂತ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಜೀವ ಇಂಪಾರ್ಟೆಂಟು. ಅದಾದಮೇಲಿಂದ ಇದನ್ನೆಲ್ಲದನ್ನು ನಿಧಾನಕ್ಕೆ ಕ್ರಮೇಣವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೋದು. ಯೂಶಲಿ ಸೈನೋನೇಸಲ್ ಕ್ಯಾನ್ಸರ್ಸಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ಸರಿ ಹೋಗೋ ಸಾಧ್ಯತೆಗಳು 80% ಮೇಲ್ಗಡೆ ಇದೆ.